ನಾನಿವತ್ತು ರಸಂ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮೆಣಸು ಮತ್ತೆ ಜೀರಿಗೆನ ತಗೊಂಡಿದ್ದೀನಿ. ಮತ್ತೆ ಹುಣಸೆ ಹಣ್ಣನ್ನ ನೆನೆ ಹಾಕೊಂಡಿದ್ದೀನಿ. ಟೊಮ್ಯಾಟೊ ಒಂದು 4 ಟೊಮ್ಯಾಟೋಸ್ನ ಕಟ್ ಮಾಡ್ಕೊಂಡು ರುಬ್ಕೊಂಡಿದ್ದೀನಿ. ಸೊ ರುಬ್ಕೊಂಡು ಕೂಡ ಹಾಕೋಬಹುದು, ಇಲ್ಲ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಬಿಟ್ಟು ಕೂಡ ಹಾಕೋಬಹುದು. ನಾನಿಲ್ಲಿ ರುಬ್ಕೊಂಡೇನೆ ಯೂಸ್ ಮಾಡ್ತಾ ಇದ್ದೀನಿ. ನಾನು 2 ರೀತಿ ರಸಂನ ಮಾಡ್ಕೋತೀನಿ. ಬೇಳೆ ರಸಮು ಕೂಡ ಮಾಡ್ಕೋತೀನಿ. ಸೊ ಇದು ಸ್ವಲ್ಪ ಈಸಿಯಾಗಿ ಮಾಡ್ಕೋಬಹುದು. ಇದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಮೆಣಸು ಜೀರಿಗೆನ ಸ್ವಲ್ಪ ಹಂಗೆ ಲೈಟ್ ಆಗಿ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಆರತಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಇಲ್ಲಿ. ಸೊ ಈ ಕಡೆ ಒಗ್ಗರಣೆಗೆ ಕೂಡ ರೆಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಫಸ್ಟ್ ಎಣ್ಣೆ ಕಾದ್ಮೇಲೆ ಸಾಸಿವೆ, ಹೊಣಮೆಣಸಿಕಾಯಿ 2, ಕರ್ಬೇವಿನ ಸೊಪ್ಪು ಮತ್ತೆ ಟೊಮ್ಯಾಟೊ ಪ್ಯೂರಿ ಏನ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆಡ್ ಮಾಡ್ಕೊಂಡೆ. ಸೊ ಇನ್ನೊಂದ್ ಕಡೆ ನಾನು ಮೆಣಸು ಜೀರಿಗೆ ಏನು ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅದು ಆರಿತು. ಸೊ ಅದನ್ನು ಕೂಡ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೇ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಒಣಮೆಣಸಿಕಾಯಿ 3, ಹಸಿರು ಮೆಣಸಿಕಾಯಿ 1 ಹಾಕೊಂಡೆ. ಖಾರ ಬೇಕು ಅಂದ್ರೆ ಇನ್ನೂ ಹಾಕೋಬಹುದು, ಬಟ್ ಇಷ್ಟು ಖಾರ ಸಾಕಿತ್ತಂತ ಹೇಳಿ ಅಷ್ಟನ್ನ ಹಾಕೊಂಡೆ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡೆ. ಬೆಳ್ಳುಳ್ಳಿನ ಒಗ್ಗರಣೆಗೂ ಕೂಡ ಹಾಕೋಬಹುದು, ಈ ತರ ರುಬ್ಬಕ್ಕೂ ಕೂಡ ಹಾಕೋಬಹುದು. ಸೊ ನಾನು ರುಬ್ಬಕ್ಕೆನೆ ಹಾಕೊಂಡೆ. ಸೊ ರುಬ್ಕೊಂಡು ಇದನ್ನು ಕೂಡ ಆಡ್ ಮಾಡ್ಕೊಂಡೆ. ಲಾಸ್ಟ್ ಅಲ್ಲಿ ಹುಣಸೆ ರಸನ ಎಷ್ಟು ಬೇಕೋ ಅಷ್ಟನ್ನ ಆಡ್ ಮಾಡ್ಕೋಬೇಕು. ಸೊ ಜಾಸ್ತಿ ಸ್ವಲ್ಪ ಕಲ್ಸಿದೆ, ಅದಕ್ಕೆ ಸ್ವಲ್ಪ ಹಾಕೊಂಡು ಇನ್ ಸ್ವಲ್ಪ ಹಂಗೆ ಎತ್ತಿಟ್ಕೊಂಡೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಲಾಸ್ಟ್ ಅಲ್ಲಿ ಹಾಕೊಂಡೆ. ಸೊ ಇದಾದ್ಮೇಲೆ ಒಂದು 2 ಮಿನಿಟ್ಸ್ ಬಾಯ್ಲ್ ಆದ್ರೆ ಸಾಕು, ಜಾಸ್ತಿ ಹೊತ್ತು ಏನು ಬೇಕಿಲ್ಲ. ಸೊ ಇಷ್ಟು ಮಾಡ್ಕೊಂಡ್ರೆ ಸಿಂಪಲ್ ಅಂಡ್ ಈಸಿಯಾಗಿ ರಸಂ ರೆಸಿಪಿ ರೆಡಿ ಆಗುತ್ತೆ.